125 ಸೆಗ್ಮೆಂಟ್ದಾಗ ಎಲ್ಲಾರ್ಕಿಂತ ಜಾಸ್ತಿ ಅಗ್ರೆಸಿವ್ ಕಾಣೋ ಗಾಡಿ ಇಲ್ಲ ನೋಡಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬೆಳಗಾವಿ ಕನ್ನಡಿಗ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಕಡೆ ಐತಿ ಯಮಹಾ ರೆಝೆಡಾರ್ ಸ್ಟ್ರೀಟ್ ರ್ಯಾಲಿ 125cc ದ. ಈ ಗಾಡಿನ ಯಾರ ಕಡೆಯಿಂದ ಇಸ್ಕೊಂಬಂದು ರಿವ್ಯೂ ಮಾಡತಾನ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಈ ಗಾಡಿ ನಮ್ದ ಗಾಡಿ. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ಏನಪ್ಪ ನಮ್ದ ಗಾಡಿ ಅಂತಂದ್ರೆ ಹೊಸ ಗಾಡಿ ತೊಗೊಂಡು ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ದ ಗಾಡಿ ಅಂತಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಫಸ್ಟ್ ಗಾಡಿ ಇದೆ ಅವ್ರು ತೊಗೊಂಡಿದ್ದ. ನೀವೇನಾದರೂ ಗಾಡಿ ಏನಪ್ಪ ಇಷ್ಟು ಬಲ್ಕಿ ಡಿಸೈನ್ ಐತಿ, ಹೆವಿ ಇರ್ಬೇಕಂತೇಳಿ ಅನ್ಕೊಳತ್ತಿದ್ರಂತಂದ್ರೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಗಾಡಿ ಭಾಳ ಲೈಟ್ ವೇಟ್ ಐತಿ. ಬರೀ 98 kgs ಐತಿ ಗಾಡಿ. ನಾರ್ಮಲ್ ಯಾವುದೂ ಸ್ಕೂಟಿ ಪರ್ಚೇಸ್ ಮಾಡೋಕೆ ಹೋದ್ರೆ ನಿಮ್ಗೆ ಎಲ್ಲ ಗಾಡಿ 110 kg ಮ್ಯಾಲನ ಸಿಗ್ತೈತಿ. ಏನಪ್ಪ ಇವ ಆ್ಯಕ್ಟಿವಾದ ವಿಡಿಯೋ ಮಾಡಿದ, ಆ್ಯಕ್ಟಿವಾ ತೊಗೊಂತಂದ, ಜುಪಿಟರ್ ನೋಡಂತಂದ, ಆಕ್ಸಿಸ್ ನೋಡಂತಂದ, ಮತ್ತು ಯಾಕೆ ಇವ ರೆಝೆಡಾರ್ ತೊಗೊಂಡಾನ ಅಂಥೇಳಿ ಅನ್ಕೊಳತ್ತಿದ್ರಂತಂದ್ರೆ ನಾವು ಫಸ್ಟ್ ಯಮಹಾ ಶೋರೂಮ್ಗೆ ಹೋಗಿದ್ದ ಯಮಹಾ FC ಪರ್ಚೇಸ್ ಮಾಡ್ಬೇಕಂತೇಳಿ. ಬಟ್ ನನ್ನ ಫ್ರೆಂಡ್ ಏನು ವಿಚಾರ ಮಾಡಿದ್ರಂತಂದ್ರೆ ಅವ್ರು ಪರ್ಚೇಸ್ ಮಾಡಿದ್ದು ಈ ಗಾಡಿ ಅವ್ರ ಮನ್ಯಾಗಿಂದ ಫಸ್ಟ್ ಹೊಸ ಗಾಡಿ. ಸೊ ಅದಕ್ಕೆ ಅವ್ರು ಸ್ಕೂಟಿ ತೊಗೋಬೇಕಂತೇಳಿ ಡಿಸೈಡ್ ಮಾಡಿದರು. ಯಾಕಪ್ಪ ಅಂತಂದ್ರೆ ಈಗ ಅವ್ರು ಸ್ಕೂಟಿ ತೊಗೊಂಡ್ರಂತಂದ್ರೆ ಒಂದು ಸ್ವಲ್ಪ ದಿನ ಅವ್ರ ಜಾಬ್ ಸಂಬಂಧ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಬೈಕ್ ಪರ್ಚೇಸ್ ಮಾಡ್ಬೋದು ಅಂಥೇಳಿ. ಆಮೇಲೆ ಈ ಗಾಡಿ ಅವ್ರ ಫಾದರ್ಗೆ ಮತ್ತು ಅವ್ರ ಸಿಸ್ಟರ್ಗೆ ಭಾಳ ಯೂಸ್ ಆಗ್ತೈತೆ ಅಂಥೇಳಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅವ್ರು ಇದನ್ನೆಲ್ಲ ವಿಚಾರ ಮಾಡಿ ಡಿಸೈಡ್ ಮಾಡಿ ನನಗೆ ಬಂದು ಹೇಳಿದಾಗ ನನಗೆ ಭಾಳ ಖುಷಿ ಆಯ್ತು. ಅವಾಗ ನಾವು ಫಸ್ಟ್ ಪರ್ಚೇಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ಎಂಟೋರ್ಕ. ಯಾಕಂತಂದ್ರೆ ನನ್ನ ಫ್ರೆಂಡ್ ಜಾಬ್ ಡೈಲಿ ಬೇಸಿಸ್ ಮೇಲೆ ಲಾಂಗ್ ಡಿಸ್ಟೆನ್ಸ್ ಕಮ್ಯೂಟ್ ಮಾಡೋ ಜಾಬ್ ಐತಿ. ಅವ್ರು ಡೈಲಿ ಏನಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಲಾಂಗ್ ರೂಟ್ ಕಮ್ಯೂಟ್ ಮಾಡ್ತಾರೆ. ಸೊ ಅದ್ರ ಸಂಬಂಧ ಲಾಂಗ್ ರೂಟ್ ಕಮ್ಯೂಟ್ ಮಾಡೋಕೆ ಒಂದು ಪವರ್ಫುಲ್ ಇಂಜನ್ ಬೇಕಂತ ಅನಿಸಿದಾಗ ನಮ್ಮ ತಲೆಯಾಗ ಅವಾಗ TVS ಎಂಟಾರ್ಕ್ ಬಂದಿತ್ತು. ಎಂಟಾರ್ಕ್ದಾಗ 125cc ಆಲ್ರೆಡಿ ಐತಿ. 150cc ಒಂದು ಲಾಂಚ್ ಮಾಡಿದಾರು. ಅದ್ರದ್ದೇನಾದ್ರೂ ನಿಮ್ಗೆ ರಿವ್ಯೂ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ಅದನ್ನೂ ನಾನು ನಿಮ್ಗೆ ರಿವ್ಯೂ ಮಾಡಿ ಹೇಳ್ತೇನೆ. ಸೊ ನಾವು ಎಂಟಾರ್ಕ್ದೆಲ್ಲ ಟೆಸ್ಟ್ ರೈಡ್ ನೋಡಿದ್ದು. ಆಮೇಲೆ ಗಾಡಿ ಒಂದು ಸ್ವಲ್ಪ ಹೈಟ್ ಮತ್ತು ಹೆವಿ ಫೀಲ್ ಆಗತ್ತಿತ್ತು. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಗಾಡಿದ ಮೈಲೇಜ್ ಒಂದು ಸ್ವಲ್ಪ ಕಮ್ಮಿ ಐತಿ. ಸೊ ನಮಗೆ ಒಂದು ಸ್ವಲ್ಪ ಸ್ಪೋರ್ಟಿ ಡಿಸೈನ್ದಾಗ ಯಾವುದೇ ಒಂದು ಗಾಡಿ ಬೇಕಂತೇಳಿ ನಾವು ಹುಡುಕಾಡೋದಿದ್ದು. ಅವಾಗ ನನಗೆ ರೆಝೆಡಾರ್ ಒಂದು ಬೆಟರ್ ಆಪ್ಷನ್ ಅಂತ ಅನಿಸ್ತು. ಸೊ ಅದಕ್ಕೆ ನಾವು ಈ ಗಾಡಿದ ಟೆಸ್ಟ್ ರೈಡ್ ಬಂತು, ಟೆಸ್ಟ್ ರೈಡ್ ಹೊಡೆದು ನೋಡಿ ಆಮೇಲೆ ಈ ಗಾಡಿನ ಪರ್ಚೇಸ್ ಮಾಡಿದ್ದು. ನೀವೇನಾದರೂ ಈ ಗಾಡಿನ 50 to 60 km ಸ್ಪೀಡ್ದಾಗ ಅಷ್ಟೇ ಹೊಡೆದ್ರಿ ಅಂತಂದ್ರೆ ಕಂಪ್ನಿಯವರು ಕ್ಲೇಮ್ ಮಾಡೋ ಪ್ರಕಾರ ಈ ಗಾಡಿ 70 ಕೊಡ್ತದೆ ಅಂಥೇಳಿ. ಬಟ್ ನಾವು ಈ ಗಾಡಿನ 300 km ಓಡಿಸಿ ನೋಡಿದ್ದೀವಿ. ನಮ್ಮ ಕೈಯಾಗಿ ಈ ಗಾಡಿ 64ರಿಂದ 66 ಎವರೇಜ್ ಕೊಟ್ಟೈತಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸುಡ್ಗಾಡ್ ಹೋಗ್ತಾರ, ಸುಮ್ಮನೆ ಕೂತ್ಕೊಳ್ರಿ. ಈ ಗಾಡಿ ನಮ್ಮ ಬೆಳಗಾವಿದಾಗ 1,21,000ದಾಗ ನಮಗೆ ಸಿಕ್ಕೈತಿ. ನೀವೇನಾದರೂ ಈ ಗಾಡಿನ ಪರ್ಚೇಸ್ ಮಾಡ್ಬೇಕಂತ ಅನ್ನತ್ತೀರ ಅಂತಂದ್ರೆ ಸಾವ್ಸನ್ ಮೋಟರ್ಸ್ಗೆ ಬರ್ರಿ. ಈ ಗಾಡಿ ನಿಮ್ಗಿಲ್ಲೇ ಡಿಸ್ಕೌಂಟ್ದಾಗ ಸಿಗ್ತೈತಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇದ್ರೊಳಗೆ ನಿಮ್ಗೆ 125cc ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜನ್ ಸಿಗ್ತೈತಿ. ಆ ಇಂಜನ್ ನಿಮ್ಗೆ 8 PS ಪವರ್ ಮತ್ತು 10 Nm ಟಾರ್ಕ್ ಕೊಡ್ತೈತಿ. ಗಾಡಿದ ಬಲ್ಕ್ ಡಿಸೈನ್ ಪ್ರಕಾರ ಟಯರ್ ಸೈಜ್ ಪರ್ಫೆಕ್ಟ್ ಐತಿ. ಸೀಟ್ ಹೆವಿ ಕಂಫರ್ಟೇಬಲ್ ಐತಿ. ಈ ಗಾಡಿ ಒಳಗೆ ನಿಮ್ಗೆ ಗಾಡಿ ತುಂಬವರೆ ಗಾರ್ಡ್ಸ್ ಕಾಣ್ತಾವು. ಇವ ಗಾರ್ಡ್ಸ್ ಥರ ಗಾರ್ಡ್ಸ್ ಅಲ್ಲ, ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಈ ಗಾಡಿ ಓಡ್ಸಾಕ ಭಾಳ ಸ್ಮೂತ್ ಐತಿ, ಹೆವಿ ಕಂಫರ್ಟೇಬಲ್ ಐತಿ. ನನಗೆ ಈ ಗಾಡಿ ಒಳಗೆ ಭಾಳ ಸೇರಿದ್ದಂತಂದ್ರೆ ಇದ್ರ ಹ್ಯಾಂಡ್ಲಿಂಗ್. ಇಷ್ಟು ನಿಂಬಲ್ ಹ್ಯಾಂಡ್ಲಿಂಗ್ ನಾ ಈಗ ಪ್ರೆಸೆಂಟ್ ಯಾವುದೂ ಸ್ಕೂಟಿದಾಗ ನೋಡಿಲ್ಲ. ಈ ಗಾಡಿ ನಮ್ದು ಅಂಥೇಳಿ ನಾ ಇದಕ್ಕೆ ಭಾಳ ಹೊಗಳಾತೇನೆ ಅಂಥೇಳಿ ನೀವು ಅನ್ಕೊಳಕತ್ತಿದ್ರಂತಂದ್ರೆ ಇಷ್ಟು ಜಲ್ದಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಗಾಡಿದು ನಾನು ನಿಮ್ಗೆ ವಿಡಿಯೋದ ಎಂಡ್ದಾಗ 5 ನೆಗೆಟಿವ್ ಪಾಯಿಂಟ್ಗಳು ಹೇಳೋದೇನಿ. ಆ ನೆಗೆಟಿವ್ ಪಾಯಿಂಟ್ ಕೇಳಿ ಅದಾದ ಬೆಳಕು ನೀವು ಈ ಗಾಡಿನ ತೊಗೋಬೇಕೋ ಇಲ್ಲೋ ಅಂಥೇಳಿ ಡಿಸೈಡ್ ಮಾಡಿರಿ. ಆಯ್ತು ಬಿಡು. ಸಸ್ಪೆನ್ಷನ್ ಹೆವಿ ಕಂಫರ್ಟೇಬಲ್ ಅದಾವು. ನಾವು ಈ ಗಾಡಿ ಪರ್ಚೇಸ್ ಮಾಡೋಕೆ ಒಂದು ಬಿಗ್ಗೆಸ್ಟ್ ರೀಸನ್ ಏನಪ್ಪ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ರೈಡರ್ ಈ ಗಾಡಿ ಒಳಗಿರೋದು ಹೈಬ್ರಿಡ್ ಟೆಕ್ನಾಲಜಿ ಒಂದು ಮೈಲ್ಡ್
ಏನು ಇವತ್ತು ಎಲ್ಲ ಕಡೆ ರೈಡರ್ಸನ್ನು ಭೇಟಿ ಆಗತ್ತಾರಲ್ಲ. ಈ ಗಾಡಿ ಒಳಗೆ 3 ವೇರಿಯಂಟ್ ಅದಾವು. ನಾವು ಸ್ಟ್ರೀಟ್ ರ್ಯಾಲಿ ಎಡಿಷನ್ ತೊಗೊಂಡಿವಿ, ಅಂದ್ರೆ ಟಾಪ್ ಮಾಡಲ್. ಏನಪ್ಪ ಇವ್ರ 1,21,000 ರೂಪಾಯಿದಾಗ ಟಾಪ್ ಮಾಡಲ್ ಕೊಡತ್ತಾರ ಅಂತ ಅನ್ಕೊಳತ್ತೀರ ಅಂತಂದ್ರೆ ಎದಕ್ಕೆ ಕೊಡತ್ತಾರ ಅಂತ ಹೇಳೋಣ ತೋರಿಸ್ತೀನಿ ಬರ್ರಿ ನಿಮಗೆ. ಅಕ್ಕಿ ಕೊಟ್ಬಿಡ್ತೇನೆ ಟಾಪ್ ಆ್ಯಂಡ್ ಯಾಕಂತಂದ್ರೆ ಇದ್ರೊಳಗೆ ನಿಮ್ಗೆ ಕಾಲ್ ಅಲರ್ಟ್ಸ, ಮೆಸೇಜ್ ಅಲರ್ಟ್ಸ, ಮತ್ತು ನಿಮ್ಮ ಮೊಬೈಲ್ದಾಗ ಬ್ಯಾಟ್ರಿ ಪರ್ಸೆಂಟ್ ಎಷ್ಟೈತಿ ಅದನ್ನು ತೋರಿಸ್ತೈತಿ, ನೇವಿಗೇಷನ್ ತೋರಿಸ್ತೈತಿ. ಇಷ್ಟೆಲ್ಲ ಫೀಚರ್ಸ್ ಇದ್ದಿದ್ದಕ್ಕೆ ಈ ಗಾಡಿ ಟಾಪ್ ಮಾಡಲ್. ಈ ಗಾಡಿದು ನೆಗೆಟಿವ್ ಪಾಯಿಂಟ್ಸ್ ಹೇಳ್ತೇನೆ ಅಂತ ಅಂತಿದ್ನಿ. ಅದ್ರೊಳಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಚಲೋ ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ಏನು ಗಾಡ ಐತಲ್ಲ, ಇದು ಗಾಡ ಥರ ಇದೆ, ಗಾಡ ಅಲ್ಲ. ಯಾಕಂತಂದ್ರೆ ನೀವು ಎಲ್ಲರೂ ಬಿದ್ದಿರಿ ಅಂತಂದ್ರೆ ಇದ್ರ ಕ್ವಾಲಿಟಿ ನೋಡ್ರಿ. ಇಲ್ಲಿ ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡ್ತೈತೆ ಅಂತ ಹೇಳಿ ನೀವು ನಿಮ್ಮ ಕೈಯ ಮತ್ತು ಬ್ರೇಕ್ ಲಿವರ್ನ ಪ್ರೊಟೆಕ್ಟ್ ಮಾಡ್ತೈತೆ ಅಂತ ಹೇಳಿ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರ ಕ್ವಾಲಿಟಿ ನೋಡ್ರಿ, ಇಲ್ಲಿ ಒಳಗೆ ಬರ್ತೈತೆ ಮುರ್ಕೊಂಡೆ. ಈಗೂ ಇದು ಗಾಡ ಹೊರಗನೆ ಐತಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಒಂದೇ ನೆಗೆಟಿವ್ ಪಾಯಿಂಟ್ ಆಯ್ತಾ. ಎರಡನೇದು ಏನಪ್ಪ ಅಂತಂದ್ರೆ ಈ ಗಾಡಿ ಲೈಟ್ ವೇಟ್ ಇರೋದ್ರಿಂದ ನಿಮಗೆ ಓವರ್ಟೇಕ್ ಮಾಡೋಕೆ ಕಾನ್ಫಿಡೆನ್ಸ್ ಬರೋಂಗಿಲ್ಲ. ಮೂರನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಗಾಡಿದ ಫಿಟ್ಟಿಂಗ್ ನೋಡ್ರಿ. ಇಲ್ಲಿ ನೋಡ್ರಿ, ಪಾರ್ಟ್ಸ್ ಕ್ವಾಲಿಟಿ ಒಂದು ಸ್ವಲ್ಪ ಚಲೋ ಇಲ್ಲ. ಈ ಗಾಡಿ ಒಳಗೂ ನಿಮ್ಗೆ ACG ಟೆಕ್ನಾಲಜಿ ಬರ್ತೈತಿ, ಅಲ್ಟರ್ನೇಟ್ ಕರೆಂಟ್ ಜನ್ರೇಷನ್, ಸೈಲೆಂಟ್ ಸ್ಟಾರ್ಟ್ ಮಾಡೋಕೆ, ಆಟೋ ಸ್ಟಾರ್ಟ್ ಫೀಚರ್ಸ್ ಬರ್ತೈತಿ. ಮತ್ತು ಬಾಕಿ ಏನು ಜಾಸ್ತಿ ಫೀಚರ್ಸ್ ಬರೋಂಗಿಲ್ಲ, ನಾರ್ಮಲ್ ಸ್ಕೂಟಿ ಇದ್ದಂಗೆ ಐತಿ. ನಾಲ್ಕನೇದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಗಾಡಿ ಒಳಗೆ ನಿಮ್ಗೆ ಬ್ಲ್ಯಾಕ್ ಫೈಬರ್ ಭಾಳ ಕಾಣಕ್ಕೆ ಸಿಗ್ತೈತಿ. ಬ್ಲ್ಯಾಕ್ ಫೈಬರ್ ಹೆಂಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅಂತಂದ್ರೆ ಟೈಮ್ ಹೋದಂಗೆ ಇದ್ರ ಶೈನ್ ಕಳ್ಕೊಂಡು ಬೆಳ್ಳಗಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ನೀವು ಮತ್ತು ಒಂದು ಪಾರ್ಟ್ಸ್ ಚೇಂಜ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಮತ್ತು ಬಾಡಿ ಪೇಂಟ್ ಮಾಡಿಸ್ಬೇಕು. ಬಟನ್ಸ್ ಭಾಳ ಕೆಳಗೆ ಕೊಟ್ಬಿಟ್ಟಿದ್ರು. ಹ್ಯಾಂಡಲ್ ನೋಡ್ರಿ, ಹಿಂಗೆ ಬಟನ್ಸ್ ಇಲ್ಲೇ. ಈಗಿನ ಜನ್ರೇಷನ್ ಹೆಂಗೈತೆ ಅಂತಂದ್ರೆ ಯಾವುದೂ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರು ಫಸ್ಟ್ ನೋಡೋದನ್ನ ಯೂಟ್ಯೂಬ್. ಅಕ್ಕ ಇವತ್ತು ಯಾಕೋ ದಿವ್ಸ ಚಲೋ ಇಲ್ಲರಿ ನಂದು. ಎಲ್ಲರೂ ಅಡ್ಡಾಡ ಬರಾಕತ್ತಾರು, ಇರಲಿ. ಈಗಿನ ಜನ್ರೇಷನ್ ಹೆಂಗಾಗೈತೆ ಅಂತಂದ್ರೆ ಯಾವುದೂ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರು ಫಸ್ಟ್ ನೋಡೋದನ್ನ ಯೂಟ್ಯೂಬ್ ಒಳಗೆ ಅವ್ರ ಒಂದು ಗಾಡಿದ ರಿವ್ಯೂ ನೋಡುವಾಗ ಅವ್ರಿಗೆ ಜೆನ್ಯೂನ್ ರಿವ್ಯೂ ಮಾಡೋರು ಸಿಗ್ತಾರು ನನ್ನಂತವ್ರ. ಮತ್ತು ಪೇಡ್ ಪ್ರಮೋಷನ್ ಮಾಡೋರು ಸಿಗ್ತಾರು, ಭಾಳಷ್ಟು ಜನ ಆದವರು ಹೆಸರು ತೊಗೊಳಂಗಿಲ್ಲ. ಬಟ್ ನಾನು ಇವತ್ತು ಈ ಗಾಡಿದ ಯಾವುದೇ ರೀತಿ ಪೇಡ್ ಪ್ರಮೋಷನ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಪರ್ಚೇಸ್ ಮಾಡಿದ ಗಾಡಿ ಇದೆ. ನಾನು ನಿಮ್ಗೆ ಏನು ರಿಯಾಲಿಟಿ ಐತಲ್ಲ ಅದನ್ನು ಹೇಳ್ತೇನೆ ನಾನು ನಿಮ್ಗೆ. ಇವತ್ತು ಯಾರಾದರೂ ಕಾಲೇಜ್ ಹುಡುಗರು ಈ ವಿಡಿಯೋ ನೋಡತ್ತಿದ್ದೀರ ಅಂತಂದ್ರೆ ನೀವು ನಿಮ್ಮ ಡ್ರೀಮ್ ಬೈಕನ್ನು ನಿಮ್ಮ ರೊಕ್ಕದಾಗ ತೊಗೋತಿರಲ್ಲ, ಅದ್ರ ಖುಷಿನ ಬೇರೆ. ಈಗ ನೀವು ಮನ್ಯಾಗಿನವ್ರು ರೊಕ್ಕದಲ್ಲೇ ನೀವು ಗಾಡಿ ತೊಗೊಳತ್ತೀರ ಅಂತಂದ್ರೆ ಗಾಡಿ ಹೆಂಗೆ ಇರ್ಬೇಕಂದ್ರೆ ಮನ್ಯಾಗಿನವ್ರಿಗೂ ಯೂಸ್ ಆಗಿರಬೇಕು, ನಿಮಗೂ ಯೂಸ್ ಆಗಿರಬೇಕು. ಒಂದು ಸ್ವಲ್ಪ ದಿನ ಬಿಟ್ಟು ನೀವು ಜಾಬ್ ಹತ್ತಿದ ಮೇಲೆ ನಿಮ್ಮ ರೊಕ್ಕದಾಗ ನೀವು ಏನು ಗಾಡಿ ತೊಗೋತಿರಲ್ಲ ಅದ್ರೊಳಗೆ ಸಿಗೋ ಖುಷಿನ ಬೇರೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. 5ನೇದು ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಇದನ್ನು ನೋಡ್ರಿ. ನೀವೇನಾದರೂ ಎಲ್ಲರೂ ಹಿಂಗೆ ಇನ್ಕ್ಲೈನ್ ಟ್ರಾಫಿಕ್ದಾಗ ಸಿಕ್ಕೊಂಡಿದ್ರಂತಂದ್ರೆ ಈ ಗಾಡಿ ಬರೇ ಬಂದಾಗೆ ಸ್ಟಾರ್ಟ್ ಆಗ್ತೈತಲ್ಲ, ಅದು ನಿಮ್ಗೆ ಇರಿಟೇಷನ್ ಫೀಲ್ ಆಗ್ತೈತಿ. ಆಟೋ ಸ್ಟಾರ್ಟ ಆಟೋ ಆಫ್ ನಾವು ಆಫ್ ಮಾಡ್ಕೋಬೋದು, ಬಟ್ ಭಾಳ ಜನ ಅದನ್ನು ಮರೆತು ಬಿಟ್ಟಿರ್ತಾರೋ. ಸೊ ಅವಾಗ ಒಂದು ಸ್ವಲ್ಪ ಇರಿಟೇಷನ್ ಫೀಲ್ ಆಗ್ತೈತಿ. ಆಟೋ ಸ್ಟಾರ್ಟ ಆಟೋ ಆಫ್ ಈ ಗಾಡಿ ಒಳಗೆ ಭಾಳ ಸ್ಪೀಡ್ ವರ್ಕ್ ಆಗತೈತಿ. ಎಲ್ಲಿ ನೋಡ್ರಿ ಅಲ್ಲಿ ಟ್ರಾಫಿಕ್. ಬೆಳಗಾವಿದಾಗ ಪೈಲ ಇಷ್ಟೆಲ್ಲ ಟ್ರಾಫಿಕ್ ಇರಾಕಿಲ್ಲ. ಫಸ್ಟ್ ಗಾಂಧಿನಗರದಿಂದ ಗೋವಾ ವೇಸಿಗೆ ಬರ್ಬೇಕಂದ್ರೆ 2 ರೊಟೇಷನ್ ಇದ್ದು. ಒಂದು ನೀವು ಶನಿ ಮಂದಿರ ಕಡೆಯಿಂದ ಬಂದ ಗೋವಾ ವೇಸಿಗೆ ರೀಚ್ ಆಗ್ಬೋದು ರೈಲ್ವೆ ಸ್ಟೇಷನ್ ಮೇಲೆ. ಇನ್ನೊಂದು ಚೆನ್ನಮ್ಮ ಸರ್ಕಲ್ದಿಂದ ಬಂದ ಬೋಗಾರ್ ವೇಸಿಗೆ ಬಂದ ಗೋವಾ ವೇಸಿಗೆ ರೀಚ್ ಆಗಬೇಕಿತ್ತು. 2 ರೊಟೇಷನ್ದಾಗ ಹೆಂಗೆ ಬಂದ್ರೂ 10 ನಿಮಿಷದಾಗ ನಾವು ರೀಚ್ ಆಗ್ಬೋದಿತ್ತು. ಈಗ ಚೆನ್ನಮ್ಮ ಸರ್ಕಲ್ದಿಂದ ನೀವೇನಾದರೂ ಗೋವಾ ವೇಸಿಗೆ ಬರ್ಬೇಕಂತಂದ್ರೆ ಮಿನಿಮಮ್ 20 ನಿಮಿಷ ಬೇಕು. ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಬ್ಬರು ಇವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರು. ಇವರೆಲ್ಲ ಭಾಳ ಡಿಸ್ಟರ್ಬ್ ಮಾಡಕತ್ತಾರು ಟ್ರಾಫಿಕ್ದಾಗ, ಸಿಗ್ನಲ್ಸ್ದಾಗ ಬಂದ ಮಾರೋದಿತ್ತಂದ್ರೆ ಒಂದು ಸೈಡ್ ನಿಂತ್ಕೊಂಡು ಮಾರಬೇಕಂತೇಳಿ. ಅವ್ರು ಹೇಳೋದು ಕರೆಕ್ಟ್ ಐತಿ, ನಾನು ತಪ್ಪಂತ ಹೇಳೋದಿಲ್ಲ. ಅವ್ರವ್ರ ಜೀವನದಾಗ ಅವ್ರಿಗೂ ಏನೋ ಕಷ್ಟ ಇರ್ತೈತಿ. ಅದಕ್ಕೆ ಊರು ಬಿಟ್ಟು ಊರು ಬಂದ ಏನೋ ಮಾರ್ಕೊಂಡ ಹೊಟ್ಟೆ ಪಾಡ್ಸಂಬಂದು ಜೀವನ ಮಾಡೋದಿರ್ತಾರೆ. ನನಗೆ ಒಂದು ತಿಳಿಯಂಗಿಲ್ಲ ಏನಂತಂದ್ರೆ
ಹಿಂಗೇನೋ ಹೊಟ್ಟಿಪಾಡು ಸಂಬಂಧ ದುಡ್ಕೊಂಡ ಇವ್ರು ಏನೋ ಮಾಡಾಕತ್ತಾರೋ, ಇವ್ರು ಏನಾದರೂ ಮಾಡಿದ್ರಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಪಟ್ನ ಆಗ್ತೈತಿ, ಭಾಳ ಜಲ್ದಿ ತ್ರಾಸ ಆಗ್ತೈತಿ. ಅದ ನಿಮ್ಗೆ ರೋಡ್ ಸರಿ ಇಲ್ಲ, ಯಾವುದೋ ಒಂದು ಸಿಗ್ನಲ್ದಾಗ ಟ್ರಾಫಿಕ್ ಪೊಲೀಸ್ ಇಲ್ಲ, ನಿಮ್ಗೆ ಅಷ್ಟು ಥಿಂಕ್ ಮಾಡೋದನ್ನ ಇತ್ತಂತಂದ್ರೆ ಚಲೋ ರೋಡ್ ಮಾಡತ್ತಿಲ್ಲ, ಅವ್ರ ಬಗ್ಗೆ ಥಿಂಕ್ ಮಾಡ್ರಿ. ನಿಮಗಷ್ಟು ಸೋಷಲ್ ವೆಲ್ಫೇರ್ ಬಗ್ಗೆ ಅಷ್ಟು ಚಿಂತಿತ್ತಂತಂದ್ರೆ, ಸೊಸೈಟಿ ಬಗ್ಗೆ ಅಷ್ಟು ಚಿಂತಿತ್ತಂತಂದ್ರೆ ಹಿಂಗಿರ್ಬೇಕು ಪೊಲೀಸರು ಅಂತಂದ್ರೆ. ಇಂಥದ್ದು ಏನಾರ ವಿಡಿಯೋ ಮಾಡಿ ಹಾಕ್ರಿ, ಅವ್ರು ಅವ್ರದ್ದು ಇವ್ರದ್ದು ವಿಡಿಯೋ ಮಾಡಿ ಹಾಕಿ ಉಪಯೋಗಿಲ್ಲ. ನೀವು ಬೆಳಗಾವಿದಾಗ ರೋಡ್ ಸರಿ ಇಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ. ಈಗ ಮೊನ್ನೆ ಒಂದು ಬ್ರಿಡ್ಜ್ ಮಾಡಿದ್ರು, ಅವ್ರ ರೋಡೆಲ್ಲ ಈಗ ಕೆಟ್ಟು ಹೋಗಿದಾವೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ. ಎಲ್ಲೋ ಭಾಳಷ್ಟು ಕಡೆ ನಾನು ನೋಡಿದ್ದೇನೆ, ಈಗ ಭಾಳಷ್ಟು ಕಡೆ ಡಿವೈಡರ್ಗಳು ಕಿತ್ಕೊಂಡ್ಬಿದ್ದಾವು, ಅದ್ರ ಬಗ್ಗೆ ವಿಡಿಯೋ ಮಾಡಿರಿ. ರಾಂಗ್ ರೂಟ್ದಾಗ ಬರತ್ತಾರೋ ಅಂಥದ್ದೆಲ್ಲ ವಿಡಿಯೋ ಮಾಡಿ ಹಾಕ್ರಿ. ಈಗ ಕಿಲ್ಲಾ ಕಡೆ ಟ್ರಾಫಿಕ್ ಜಾಮ್ ಅಂತಂದ್ರೆ ಎಲ್ಲ ರಾಂಗ್ ರೂಟ್ದಾಗ ಬಂದಿರ್ತಾರೆ, ಅಂಥದ್ದೇನ್ರಿ ವಿಡಿಯೋ ಮಾಡಿ ಹಾಕ್ರಿ. ಅದನ್ನು ಬಿಟ್ಟು ಇಂಥ ಫಾಲ್ತು ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕಂಟೆಂಟ್ ಹೆಂಗಿರ್ಬೇಕಂತಂದ್ರೆ 100 ಜನಕ್ಕೆ ಇಷ್ಟ ಆಗಲಿಲ್ಲ ಅಂತಂದ್ರೂ ನಡೀತೈತಿ, 10 ಜನಕ್ಕೆ ಇನ್ಸ್ಪಿರೇಷನ್ ಆಗೋಂಗಿರ್ಬೇಕು, ಅವಾಗ ಅದು ರಿಯಲ್ ಕಂಟೆಂಟ್.